ನಮಸ್ಕಾರ ಬಂಧುಗಳೇ, ಮುಕ್ತಧ್ವನಿಗೆ ಸ್ವಾಗತ ಸುಸ್ವಾಗತ. ಬರೀ ಭೀಮಾತೀರ ಅಲ್ಲ ವಿಜಯಪುರ, ಸಂತರ ಶರಣರ ನೆಲೆಬೀಡು. ವಿಜಯಪುರ ಎಂದರೆ ಸಂತರ ಶರಣರ ನಾಡು, ಸೂಫಿಗಳ ಬೀಡು. ಜಗತ್ತಿಗೆ ಮೊಟ್ಟ ಮೊದಲ ಸಂವಿಧಾನ ನೀಡಿದ ಮಹನೀಯ ವಿಶ್ವಗುರು ಬಸವಣ್ಣನವರು ಜನ್ಮಿಸಿದ ಪುಣ್ಯಭೂಮಿ. ಬಂತನಾಳದ ಸಂಗನಬಸವ ಶ್ರೀಗಳು, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು, ವಚನ ಪಿತಾಮಹ ಪಗು ಹಳಕಟ್ಟಿಯವರು, ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು, ಬಬಲಾದಿಯ ಸದಾಶಿವಪ್ಪ ಅಜ್ಜನವರು, ಗದಗಿನ ತೋಟದಾರೆ ಡಾಕ್ಟರ್ ಸಿದ್ಧಲಿಂಗ ಶ್ರೀಗಳು, ಹಲಸಂಗಿ ಗೆಳೆಯರು, ಖ್ಯಾತ ಸಂಶೋಧಕ ಎಂ ಕಲಬುರ್ಗಿ ಸೇರಿದಂತೆ ವಚನ, ಜಾನಪದ, ಬಂಡಾಯ, ದಾಸ ಸಾಹಿತ್ಯದ ಅತಿರಥ ಮಹಾರಥರಿಗೆ ಜನ್ಮವಿತ್ತ ಪುಣ್ಯಭೂಮಿ. ಕೇಳಲು ಹೊರಟರೆ ಹೆಸರುಗಳು ಹಲವಾರು, ರಂಗಗಳು ಅನೇಕಾರು, ಸಾಧಕರು ಸಹಸ್ರಾರು. ಇಷ್ಟೆಲ್ಲ ಮಹನೀಯರ ತವರೂರಿಗೆ ಭೀಮಾತೀರ ಶಾರ್ಪ್ ಶೂಟರ್ಗಳ ತವರೂರು, ಸುಪಾರಿ ಕಿಲ್ಲರ್ಗಳ ಅಡ್ಡೆ ಎಂದು ಕರೆಯುವುದು ಅದೆಷ್ಟರ ಮಟ್ಟಿಗೆ ಸಮಂಜಸವಾದ? ಈ ಕುರಿತು ಕಂಪ್ಲೀಟ್ ಸ್ಟೋರಿ ಮುಕ್ತಧ್ವನಿ ವೀಕ್ಷಕರಿಗಾಗಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಹೌದು, ವಿಜಯಪುರ ಜಿಲ್ಲೆ ಎಂದಾಕ್ಷಣ ಭೀಮಾತೀರ ಎನ್ನುವ ಮಾಧ್ಯಮಗಳ ವಿಲಕ್ಷಣ ಬುದ್ಧಿಗೆ ಏನೆನ್ನಬೇಕು? ಅವರಿಗೆ ಆಹಾರ ಒದಗಿಸುವ ವಿಜಯಪುರ ಜಿಲ್ಲೆಯ ಕೆಲ ಪುಗಸಟ್ಟೆ ಪ್ರಚಾರಕ್ಕಾಗಿ ಕಾದು ಕುಳಿತಿರುವ ಪತ್ರಕರ್ತರು ರಸವತ್ತಾಗಿ ವಿವರಿಸುವುದು ತೀರಾ ಅಸಹ್ಯಗೇಡಿತನ ಕೆಲಸವಲ್ಲದೆ ಮತ್ತಿನ್ನೇನು? ಈ ಭಾಗದಲ್ಲಿ ಮುಗಿದು ಹೋದ ಕೈ ಘಟನೆಗಳ ಬಗ್ಗೆ ಸರಣಿ ವರದಿಗಳು ಮಾಡುವ ಜರೂರು ಏನಿದೆ? ಯಾವ ಜಿಲ್ಲೆಯಲ್ಲಿ ಇರದ ಅಪರಾಧ ಚಟುವಟಿಕೆಗಳೇನು ವಿಜಯಪುರದಲ್ಲಿ ನಡೆದಿಲ್ಲ? ವಿಜಯಪುರ ಜಿಲ್ಲೆಯ ಒಂದೆರಡು ತಾಲೂಕಿನ ಬೆರಳೆಣಿಕೆಯ ಹಳ್ಳಿಗಳ ಕೆಲವರು ಅಪರಾಧ ಕೃತ್ಯಗಳನ್ನು ಮಾಡಿದ್ದಾರೆ, ಇಲ್ಲವೆಂದವರು ಯಾರು? ಹೀಗೆ ಅವರು ಅಪರಾಧ ಲೋಕಕ್ಕೆ ಕಾಲಿಡಲು ಕಾರಣವಾಗಿದ್ದು ಸಾಮಾಜಿಕ ವಾತಾವರಣ, ಮನೆತನಗಳ ಆಸ್ತಿಗಳ ವಿಚಾರ, ಸಮಯ, ಸಂದರ್ಭಗಳು, ಸನ್ನಿವೇಶಗಳು. ಇದ್ಯಾವುದರ ಕಾರಣವೇ ಇಲ್ಲದೇ ಇರುವ ಮಂಗಳೂರಿನ ಕಡಲ ಕಿನಾರೆಯ ಭೂಗತ ದೊರೆಗಳು ದೇಶ ವಿದೇಶಗಳಲ್ಲಿ ಕುಖ್ಯಾತ ಗಳಿಸಿದವರು. ರಾಜಧಾನಿ ಬೆಂಗಳೂರಿನಲ್ಲಿ ಈ ಮೊದಲು ನಡೆದ ಭೀಕರ ಬೀಭತ್ಸ ಗ್ಯಾಂಗ್ವಾರಗಳು ಅನೇಕಾರು. ಹೀಗಿರುವಾಗ ಈ ಭಾಗದಲ್ಲಿ ನಡೆದ ಕೆಟ್ಟ ಘಟನೆಗಳನ್ನು ಮಾತ್ರ ತೋರಿಸುತ್ತಾ ಒಳ್ಳೆಯದನ್ನು ಮರೆಮಾಚುತ್ತಾ ಹೋದರೆ ಮುಂಬರುವ ಪೀಳಿಗೆಗೆ ಯಾವ ದಾರಿ ಹಿಡಿಯುತ್ತೆ ಎನ್ನುವ ಕನಿಷ್ಠ ಪ್ರಜ್ಞೆಯಾದರೂ ಮಾಧ್ಯಮಗಳಿಗೆ ಬೇಡವೇ ಎಂದು ಅನಿವಾರ್ಯವಾಗಿ ಪ್ರಜ್ಞಾವಂತರು ಪ್ರಶ್ನಿಸುತ್ತಿದ್ದಾರೆ. ಕನಿಷ್ಠ ಕಾಳಜಿಯಾದರೂ ಬೇಡವಾ? ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದ ಜಿಲ್ಲೆ ಎನ್ನುವ ಹಣೆಪಟ್ಟಿ ಕಟ್ಟಿಕೊಂಡಿರುವ ವಿಜಯಪುರದಲ್ಲಿ ಸಮಸ್ಯೆಗಳ ಆಗರವೇ ಮನೆ ಮಾಡಿವೆ. ಅವುಗಳ ಬಗ್ಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮಾಧ್ಯಮಗಳು ಬೆಳಕು ಚೆಲ್ಲುವ ಸರಣಿ ಲೇಖನಗಳು, ವರದಿಗಳನ್ನು ಮಾಡಲಿ. ಬೇಡ ಅಂದವರು ಯಾರು? ಇಲ್ಲಿ ಜನಿಸಿದ, ನೆಲೆಸಿದ, ಸಂಚರಿಸಿದ, ಕಾಯಕದಿಂದ, ಸಾಧನೆಗಳಿಂದ ಜಗದ್ವಿಖ್ಯಾತರಾದವರ ಬದುಕು ಬವಣೆ ಬಗ್ಗೆ ವಿಸ್ತೃತವಾಗಿ ತೋರಿಸಿದರೆ ಭವಿಷ್ಯತ್ತಿನ ಯುವ ಪೀಳಿಗೆ ತಮ್ಮ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಲಿದೆ. ಅದನ್ನು ಬಿಟ್ಟು ಭೀಮಾತೀರದ ಹಂತಕರು, ಹಂತಕ ಪಡೆಗಳು, ಶಾರ್ಪ್ ಶೂಟರ್ಗಳು, ನಟೋರಿಯಸ್ ಕಿಲ್ಲರ್ಗಳು ಎನ್ನುವಂಥ ಸುದ್ದಿಗಳನ್ನೇ ಪದೇ ಪದೇ ತೋರಿಸುವುದರಿಂದ ಏನೂ ಅರಿಯದ ಮುಕ್ತ ಎಳೆಯ ಮನಸ್ಸುಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಎನ್ನುವ ಕನಿಷ್ಠ ಕಾಳಜಿಯಾದರೂ ಬೇಡವಾ ಎಂದು ಸುಶಿಕ್ಷಿತರು ಮಾಧ್ಯಮದವರನ್ನು ಪ್ರಶ್ನಿಸುತ್ತಿದ್ದಾರೆ. ಸಮಸ್ಯೆಗಳ ಸರಮಾಲೆಗಳು. ರಾಜ್ಯದಲ್ಲಿ ಅಭಿವೃದ್ಧಿ ಎನ್ನುವುದು ರಾಜಧಾನಿಗೆ ಸೀಮಿತ ಎಂದು ನಮ್ಮನ್ನಾಳಿದ ಎಲ್ಲ ಪಕ್ಷಗಳ ಸರ್ಕಾರಗಳು ಸಾಬೀತುಪಡಿಸುತ್ತಾ ಬಂದಿದ್ದರ ಪರಿಣಾಮ ವಿಜಯಪುರದಂಥ ಸಮೃದ್ಧಿಯ ನಾಡು ಹಿಂದುಳಿದ ಹಣೆಪಟ್ಟಿ ಹೊತ್ತುಕೊಂಡಿರುವುದು ಜ್ವಲಂತ ಸಾಕ್ಷಿ. ಉತ್ಕೃಷ್ಟವಾದ ದ್ರಾಕ್ಷಿ, ಲಿಂಬೆ, ಕಬ್ಬು, ದಾಳಿಂಬೆ, ಜೋಳದಂಥ ಬೆಳೆಗಳು ಬೆಳೆಯುವ ಫಲವತ್ತಾದ ಮಣ್ಣಿರುವ ವಿಜಯಪುರ ಜಿಲ್ಲೆ ಸದಾ ಭೀಕರ ಬರಗಾಲಕ್ಕೆ ತುತ್ತಾಗುತ್ತಲೇ ಬಂದಿದೆ. ವಿಚಿತ್ರವೆನ್ನಬೇಕೋ ಅಥವಾ ದುರಂತ ಎನ್ನಬೇಕೋ, 519 ಮೀಟರ್ ಎತ್ತರದ ಆಲ್ಮಟ್ಟಿ ಡ್ಯಾಮ್ ಇಲ್ಲಿಯೇ ಇದ್ದರು ಹನಿ ನೀರಿಗೂ ಪರಿತಪಿಸಿದವರು ಇಲ್ಲಿಯ ಜನ. ಇದೇ ಆಲ್ಮಟ್ಟಿ ಡ್ಯಾಮ್ ಕಟ್ಟುವಾಗ ತಮ್ಮ ಹೊಲ, ಮನೆ, ಊರು ಕೇರಿ ಕಳೆದುಕೊಂಡವರಿಗೆ ಪುನರ್ವಸತಿ, ಪರಿಹಾರ ಒತ್ತಟ್ಟಿಗಿರಲಿ, ಕುಡಿಯುವ ನೀರಿಗಾಗಿ ಬಾಯಿ ಬಿಟ್ಟ ದಿನಗಳನ್ನು ಇಲ್ಲಿಯ ಜನ ಇನ್ನೂ ಮರೆತಿಲ್ಲ. ಈಗೊಂದಿಷ್ಟು ಕಾಳಜಿ ಉಳ್ಳವರಿಂದ ಕೆಲ ನೀರಾವರಿ ಯೋಜನೆಗಳಾಗಿವೆ. ಅವು ಜಿಲ್ಲೆಯ ತುಂಬೆಲ್ಲ ಪೂರ್ಣ ಪ್ರಮಾಣದಲ್ಲಿ ಸಾಕಾರಗೊಂಡಿಲ್ಲ. ಪ್ರತಿ ವರ್ಷ ಕಾವೇರಿ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ನಡೆಯುವ ಹೋರಾಟಗಳು ಈ ಭಾಗದ ಕೃಷ್ಣೆ, ಭೀಮಾ ವಿಚಾರದಲ್ಲಿ ಕಂಡುಬರುವುದಿಲ್ಲ. ಮೇಲಾಗಿ ಕೃಷ್ಣೆ, ಭೀಮೆ ವಿಚಾರದಲ್ಲಿ ಅನೇಕ ವರ್ಷಗಳಿಂದ ಅನ್ಯಾಯವಾಗುತ್ತಲೇ ಬರುತ್ತಿದ್ದರೂ ಅದನ್ನು ಕೇಳುವವರು ಯಾರೂ ಇಲ್ಲ. ಸರ್ಕಾರದ ಚುಕ್ಕಾಣಿ ಹಿಡಿಯುವುದಕ್ಕಾಗಿ ಬಜೆಟ್ನಲ್ಲಿ ಕೃಷ್ಣೆಗೆ ಅಷ್ಟು ಕೊಡುತ್ತೇವೆ, ಇಷ್ಟು ಕೊಡುತ್ತೇವೆ ಎಂದು ಪುಂಖಾನುಪುಂಖವಾಗಿ ಹೇಳುವ ಪಕ್ಷಗಳು ಮಾತು ಕೊಟ್ಟಂತೆ ನಡೆದುಕೊಂಡಿದ್ದಾವ? ಮಾಧ್ಯಮಗಳೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಉರುಳಿದರು. ವಿಜಯಪುರ ಜಿಲ್ಲೆಯ ಅನೇಕ ಹಳ್ಳಿಗಳ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಗ್ರಾಮೀಣ ಭಾಗದ ಆಸ್ಪತ್ರೆಗಳದು ಅದೇ ಚಿತ್ರಣ. ತಜ್ಞ ವೈದ್ಯರು, ನುರಿತ ಸಿಬ್ಬಂದಿಗಳ ಸಮಸ್ಯೆ ನಿನ್ನೆ ಮೊನ್ನೆಯದಲ್ಲ. ಅದೆಷ್ಟೋ ಗ್ರಾಮಗಳಿಗೆ ಸರಿಯಾದ ಸಂಪರ್ಕ ರಸ್ತೆಗಳೇ ಇಲ್ಲ. ಇನ್ನೂ ಕೂಡ
ವಿಜಯಪುರ ಜಿಲ್ಲೆ ಕೆಲ ತಾಲೂಕುಗಳ ಜನ ಕುಟುಂಬದ ಒಪ್ಪತ್ತಿನ ತುತ್ತಿನ ಚೀಲ ತುಂಬಿಕೊಳ್ಳುವುದಕ್ಕೆ ದಾವಣಗೆರೆ ಜಿಲ್ಲೆಯ ಇಟ್ಟಂಗಿ ಬಟ್ಟಿಗಳಿಗೆ ಸೇರಿದಂತೆ ನೆರೆಯ ಮಹಾರಾಷ್ಟ್ರ ಗೋವಾ ರಾಜ್ಯಗಳಿಗೆ ಗುಳೆ ಹೋಗುವುದು ತಪ್ಪಿಲ್ಲ. ರೈತರ ಜಮೀನುಗಳಿಗೆ ಹೋಗಿ ಬರಲು ದಾರಿಗಳೇ ಇಲ್ಲ ಎನ್ನುವ ಸಮಸ್ಯೆ ರಾಜ ಮಹಾರಾಜರ ಕಾಲದ್ದು ಬಿಡಿ. ಅಷ್ಟೇ ಏಕೆ, ಜಿಲ್ಲೆಯ ಜನರ ಬಹುನಿರೀಕ್ಷೆಯ ವಿಜಯಪುರ ವಿಮಾನ ನಿಲ್ದಾಣ 2007ರಲ್ಲಿ ಘೋಷಣೆಯಾಗಿ ಕಾಮಗಾರಿ ಪೂರ್ಣಗೊಂಡರೂ ಈವರೆಗೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಇದರ ಜೊತೆ ಘೋಷಣೆಯಾಗಿದ್ದ ಶಿವಮೊಗ್ಗ ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗಿ ವರ್ಷವೇ ಉರುಳಿ ಹೋಯಿತು. ಹೀಗೆ ಹೇಳಲು ಹೊರಟರೆ ಸಮಸ್ಯೆಗಳ ಸರಮಾಲೆಗಳ ಪಟ್ಟಿ ಹನುಮಂತನ ಬಾಲ ಬೆಳೆದಂತೆ ಬೆಳೆಯುತ್ತಲೇ ಹೋಗುತ್ತದೆ. ಇಂಥ ಸಾಮಾಜಿಕ ಜನಪರ ಸಮಸ್ಯೆಗಳ ಬಗ್ಗೆ ವರದಿಗಳನ್ನು ದೃಶ್ಯ ಮಾಧ್ಯಮಗಳು ತೋರಿಸಬೇಕಾದ್ದು ನೈತಿಕ ಹೊಣೆಗಾರಿಕೆ ಅಲ್ಲವೇ? ಕಡೆಗಣಿಸಲ್ಪಟ್ಟಿರುವುದು ಘೋರ ದುರಂತ. ವಿಶ್ವಗುರು ಬಸವಣ್ಣ, ವೀರಗಂಟಿ ಮಡಿವಾಳ ಮಾಚಿದೇವ, ಕುಮಾರ ವಾಲ್ಮೀಕಿ, 2ನೇ ಭಾಸ್ಕರಾಚಾರ್ಯ, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು, ಬಬಲಾದಿಯ ಸದಾಶಿವಪ್ಪ ಅಜ್ಜನವರು, ಕಾಕಂಡ್ಕಿ ಮಹಿಪತಿ ದಾಸರು, ಹೈದರಾಬಾದ್ ಕರ್ನಾಟಕ ವಿಮೋಚನೆ ಮುಂಚೂಣಿ ನಾಯಕ ಸ್ವಾಮಿ ರಮಾನಂದ ತೀರ್ಥರು, ಬಂತನಾಳದ ಸಂಗನ ಬಸವ ಶಿವಯೋಗಿಗಳು, ವಚನ ಪಿತಾಮಹ ಪಗು ಹಳಕಟ್ಟಿಯವರು, ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು, ರಂಗಭೂಮಿ ಕಲಾವಿದ ನಟ ಸಾರ್ವಭೌಮ ಹಂದಿಗನೂರು ಸಿದ್ದರಾಮಪ್ಪನವರು, ಪತ್ರಿಕಾರಂಗದ ಭೀಷ್ಮ ಮೋರೆ ಹನುಮಂತರಾಯರು, ಸಿಂಪಿ ಲಿಂಗಣ್ಣನವರು, ಹಲಸಂಗಿ ಮಧುರ ಚೆನ್ನರು, ಗದಗಿನ ತೋಂಟದಾರ್ಯ ಜಗದ್ಗುರು ಡಾಕ್ಟರ್ ಸಿದ್ಧಲಿಂಗ ಶ್ರೀಗಳು, ಖ್ಯಾತ ಸಂಶೋಧಕ ಎಂ ಕಲಬುರ್ಗಿ, ಗಜಲ್ಗಾರುಡಿಗ ರವೀಂದ್ರ ಹಂದಿಗನೂರು ಸೇರಿದಂತೆ ಇನ್ನೂ ಅಸಂಖ್ಯಾತ ಸಾಧಕರು ಸಮಾಜಕ್ಕೆ ಮಾದರಿಯಾಗಬಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಮಹನೀಯರಿದ್ದಾರೆ. ಇಂತಹ ಗೌರವಾನ್ವಿತರ ವ್ಯಕ್ತಿತ್ವವನ್ನು ನಮ್ಮೆಲ್ಲರ ಯುವ ಪೀಳಿಗೆ ಮೈಗೂಡಿಸಿಕೊಳ್ಳಬೇಕಲ್ಲವೇ? ಅದಕ್ಕೆ ಪೂರಕ ವಾತಾವರಣ ಸೃಷ್ಟಿಯಾಗಬೇಕಲ್ಲವೇ? ಆ ನಿಟ್ಟಿನಲ್ಲಿ ಮಾಧ್ಯಮಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಲ್ಲವೇ? ಆದರೆ ಹೈಲೈಟ್ ಆಗಬೇಕಾದ ವಿಷಯ, ಆದರ್ಶಪ್ರಾಯವಾಗಬೇಕಾದ ಚರ್ಚೆಗಳು ಕಡೆಗಣಿಸಲ್ಪಡುತ್ತಿರುವುದು ಆಧುನಿಕ ಸಮಾಜದ ಘೋರ ದುರಂತ. ಎಲ್ಲರ ಯಕ್ಷ ಪ್ರಶ್ನೆ. ಎಲ್ಲ ವರ್ಗದ ಜನರು ಯಾವತ್ತಿಗೂ ಎಂದಿಗೂ ಕೂಡ ತಮ್ಮ ತಮ್ಮ ಮಕ್ಕಳು ಹೀಗೆ ಬೆಳೆಯಬೇಕು, ಹಾಗಾಗಬೇಕೆಂದು 108 ಕನಸು ಕಟ್ಟಿಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿಯೇ ಪಾಲಕರಾದವರು ತಮ್ಮ ಮಕ್ಕಳನ್ನು ಡಾಕ್ಟರ್, ಇಂಜಿನಿಯರ್, ವಿಮಾನದ ಪೈಲಟ್, ಸಮರ್ಥ ಸೈನಿಕ, ಉನ್ನತ ಪೊಲೀಸ್ ಅಧಿಕಾರಿ, ಲಾಯರ್, ಶ್ರೇಷ್ಠ ಶಿಕ್ಷಕ, ಉತ್ತಮ ಕ್ರೀಡಾಪಟು ಸೇರಿದಂತೆ ದೇಶ ವಿದೇಶಗಳ ಸಾಧಕರ ಸಾಲಿನಲ್ಲಿ ನೋಡಲು ಬಯಸುತ್ತಾರೆ, ಹಂಬಲಿಸುತ್ತಾರೆ. ಅದು ಎಲ್ಲ ತಂದೆ ತಾಯಿಗಳ ಆಶೆಯಾಗಿರುವುದು ಸಹಜ. ಅದಕ್ಕಾಗಿಯೇ ಅಲ್ಲವೇ ಇನ್ನಿಲ್ಲದ ತಾಪತ್ರಯಗಳ ನಡುವೆ ಮಕ್ಕಳಿಗೆ ಒಳ್ಳೆಯ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಕೊಡಿಸಲು ಕಷ್ಟಪಡುತ್ತಾರೆ. ಹೀಗಿರುವಾಗ ಅಂಥ ಕೋಟ್ಯಾಂತರ ಪಾಲಕರ ಆಶೆಗೆ ನೀರುಣಿಸುವ, ಪೋಷಿಸುವಂಥ ಕಾರ್ಯಕ್ರಮಗಳು, ಚರ್ಚೆಗಳು ಮಾಧ್ಯಮಗಳು ಏಕೆ ಮಾಡುವುದಿಲ್ಲ ಎಂಬುದು ಎಲ್ಲರ ಯಕ್ಷ ಪ್ರಶ್ನೆಯಾಗಿದೆ. ಒಟ್ಟಾರೆ ಗತಕಾಲದ ಗರ್ಭದಲ್ಲಿ ಘಟಿಸಿ ಹುದುಗಿ ಹೋಗಿರುವ ಕೆಟ್ಟ ಸಂಗತಿಗಳನ್ನು ಮತ್ತೆ ಮತ್ತೆ ಕೆದಕುವ ಮೂಲಕ ಮಾಸಿದ ಗಾಯವನ್ನು ಪುನಃ ಕೆರೆದುಕೊಂಡು ಮತ್ತೆ ಗಾಯ ಮಾಡಿಕೊಂಡರಂತೆ ಹಾಗೆ ನಮ್ಮ ಮಾಧ್ಯಮಗಳು ನಡೆದುಕೊಳ್ಳುತ್ತಿವೆ. ಇದಕ್ಕೆ ನಿಸ್ಸಂದೇಹವಾಗಿ ಕೆಲ ಪತ್ರಕರ್ತರ ಪ್ರಲೋಭನೆ ಕಾರಣವಾಗಿರುವುದು ಅಷ್ಟೇ ಸತ್ಯ. ಹೀಗಾಗಿ ವಿಜಯಪುರ ಎಂದಾಕ್ಷಣ ಭೀಮಾ ತೀರ ಎನ್ನುವ ಚಾಳಿ ಮುಂದುವರಿಯುತ್ತಲೇ ಹೊರಟಿರುವುದು ನೋವಿನ ಸಂಗತಿ. ಇಂಥ ಮತ್ತಷ್ಟು ಸ್ವಾರಸ್ಯಕರ ಮತ್ತು ವಿಶೇಷ ಸುದ್ದಿಗಳಿಗಾಗಿ ಮುಕ್ತ ಧ್ವನಿ ಚಾನಲ್ ನೋಡುತ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಿಗ. ಧನ್ಯವಾದಗಳು.